ಹಲ್ಲೆಲೂಯಾ. ಮನುಷ್ಯರು ದೂಷಿಸಲು ಸಂತೋಷಿಸ ಬಲ ಕೊಡುವೆ. ಮನುಷ್ಯರು ದೂಷಿಸಲು ಸಂತೋಷಿಸ ಬಲ ಕೊಡುವೆ. ಆ ದೂಷಣೆಯ ಸಹಿಸಿ ನಿನ್ನ ಎದೆಯಲ್ಲಿ ಹೊರಗುವೆನು. ಆ ದೂಷಣೆಯ ಸಹಿಸಿ ನಿನ್ನ ಎದೆಯಲ್ಲಿ ಹೊರಗುವೆನು. ನನ್ನಲ್ಲಿ ನೆಲೆಸಿದ ಯೇಸು ನೀನು ಯಾರೆಂದು ಅರಿತಿರುವೆ. ನನ್ನಲ್ಲಿ ನೆಲೆಸಿದ ಯೇಸು ನೀನು ಯಾರೆಂದು ಅರಿತಿರುವೆ. ಏಕಾಂಗಿಯಾಗಿರಲು ಜೊತೆಯಾಗಿ ಬರುವವನೇ. ಏಕಾಂಗಿಯಾಗಿರಲು ಜೊತೆಯಾಗಿ ಬರುವವನೇ. ಪವಿತ್ರಾತ್ಮನಿಂದ ತುಂಬಿ ನಡೆಸುತ್ತ ಬರುವವನೇ. ಪವಿತ್ರಾತ್ಮನಿಂದ ತುಂಬಿ, ಹೌದು ಡ್ಯಾಡಿ, ನಡೆಸುತ್ತ ಬರುವವನೇ. ನನ್ನಲ್ಲಿ ನೆಲೆಸಿದ ಯೇಸು ನೀನು ಯಾರೆಂದು ಅರಿತಿರುವೆ. ನನ್ನಲ್ಲಿ ನೆಲೆಸಿದ ಯೇಸು ನೀನು ಯಾರೆಂದು ಅರಿತಿರುವೆ. ಜೀವನ ಹಾದಿಯಲ್ಲಿ ಜ್ಯೋತಿ ಸ್ತಂಭ ಆದವನೇ. ಜೀವನ ಹಾದಿಯಲ್ಲಿ ಮೇಘ ಸ್ತಂಭ ಆದವನೇ. ದಿವ್ಯ ವಾಕ್ಯದಿಂದ ಎನ್ನ ಪೋಷಿಸುವ ದೇವನೇ. ದಿವ್ಯ ವಾಕ್ಯದಿಂದ ಎನ್ನ ಪೋಷಿಸುವ ದೇವನೇ. ನಲ್ಲಿ ನೆಲೆಸಿದ ಯೇಸು ನೀನು ಯಾರೆಂದು ಅರಿತಿರುವೆ. ನನ್ನಲ್ಲಿ ನೆಲೆಸಿದ ಯೇಸು ನೀನು ಯಾರೆಂದು ಅರಿತಿರುವೆ. ಏಕಾಂಗಿಯಾಗಿರಲು ಜೊತೆಯಾಗಿ ಬರುವವನೇ. ಏಕಾಂಗಿಯಾಗಿರಲು ಜೊತೆಯಾಗಿ ಬರುವವನೇ. ಪವಿತ್ರಾತ್ಮನಿಂದ ತುಂಬಿ ನಡೆಸುತ್ತ ಬರುವವನೇ. ಪವಿತ್ರಾತ್ಮನಿಂದ ತುಂಬಿ ನಡೆಸುತ್ತ ಬರುವವನೇ. ನನ್ನಲ್ಲಿ ನೆಲೆಸಿದ ಯೇಸು ನೀನು ಯಾರೆಂದು ಅರಿತಿರುವೆ. ನನ್ನಲ್ಲಿ ನೆಲೆಸಿದ ಯೇಸು ನೀನು ಯಾರೆಂದು ಅರಿತಿರುವೆ. ನನ್ನಲ್ಲಿ ನೆಲೆಸಿದ ಯೇಸು ನೀನು ಯಾರೆಂದು ಅರಿತಿರುವೆ. ನನ್ನಲ್ಲಿ ನೆಲೆಸಿದ ಯೇಸು ನೀನು ಯಾರೆಂದು ಅರಿತಿರುವೆ.
ಹೌದು, ಜೀವನ ಹಾದಿಯಲ್ಲಿ ನನ್ನ ಜೊತೆಯಲ್ಲೇ ಇರುವ ದೇವನೇ, ಅನುದಿನವೂ ನನ್ನ ಭಾರವನ್ನು ಹೊರುವ ಕರ್ತನೇ, ನನ್ನ ಕಣ್ಣೀರನ್ನೆಲ್ಲ ಒರೆಸುವ ತಂದೆ, ನಿಮಗೆ ವಂದನೆ, ನಿಮಗೆ ವಂದನೆ. ಹಾಲೆಲೂಯ, ಹಾಲೆಲೂಯ. ಹಾಗೆ ಕರ್ತನಿಗೆ ಸ್ತೋತ್ರ ಸಲ್ಲಿಸುವ. ಥ್ಯಾಂಕ್ ಯು. ಮುಂಜಾನೆ ವೇಳೆಯಲ್ಲಿ ಕರ್ತನ ಜೊತೆಯಲ್ಲೇ ಮಾತನಾಡುವ. ಹಾಲೆಲೂಯ, ಥ್ಯಾಂಕ್ ಯು. Hallelujah. Thank you, thank you, thank you, thank you. Thank you, Jesus. Thank you, Jesus. Thank you, Jesus. Thank you, Jesus. ದಾರಿ ತೋರಿ ಬೆಳಕು ತಂದೆ, ನಿಮಗೆ ಸ್ತೋತ್ರ ಅಯ್ಯ. ಹೌದು, ದಾರಿ ತೋರಿ ಬೆಳಕು ತಂದೆ, ನಿಮಗೆ ಸ್ತೋತ್ರ ಅಯ್ಯ. ನಾಶದಿಂದ ತಪ್ಪಿಸಿರುವೆ, ನಿಮಗೆ ಸ್ತೋತ್ರ ಅಯ್ಯ. ನಾಶದಿಂದ ತಪ್ಪಿಸಿರುವೆ, ನಿಮಗೆ ಸ್ತೋತ್ರ ಅಯ್ಯ. ನನ್ನ ನಡೆಸುವ ಯೇಸು ರಾಜ, ನಿಮಗೆ ಸ್ತೋತ್ರ ಅಯ್ಯ. ನನ್ನಲ್ಲಿರುವ ನನ್ನ ಇನಿಯ, ನಿಮಗೆ ಸ್ತೋತ್ರ ಅಯ್ಯ. ನನ್ನ ನಡೆಸುವ ಯೇಸು ರಾಜ, ನಿಮಗೆ ಸ್ತೋತ್ರ ಅಯ್ಯ. ನನ್ನಲ್ಲಿರುವ ನನ್ನ ಇನಿಯ, ನಿಮಗೆ ಸ್ತೋತ್ರ ಅಯ್ಯ. ಹುಡುಕಿ ಬಂದೆ, ಹುಡುಕಿ ಬಂದೆ, ಜೀವ ತಂದೆ, ನಿಮಗೆ ಸ್ತೋತ್ರ ಅಯ್ಯ. ಹೌದು ಡ್ಯಾಡಿ, ಹುಡುಕಿ ಬಂದೆ, ಜೀವ ತಂದೆ, ನಿಮಗೆ ಸ್ತೋತ್ರ ಅಯ್ಯ. ಓಡಿ ದುಡಿಯಲು ಬಲವ ತಂದೆ, ಓಡಿ ದುಡಿಯಲು ಬಲವ ತಂದೆ, ನಿಮಗೆ ಸ್ತೋತ್ರ ಅಯ್ಯ. ಓಡಿ ದುಡಿಯಲು ಬಲವ ತಂದೆ, ನಿಮಗೆ ಸ್ತೋತ್ರ ಅಯ್ಯ. ನನ್ನ ನಡೆಸುವ ಯೇಸು ರಾಜ, ನಿಮಗೆ ಸ್ತೋತ್ರ ಅಯ್ಯ. ನನ್ನಲ್ಲಿರುವ ನನ್ನ ಇನಿಯ, ನಿಮಗೆ ಸ್ತೋತ್ರ ಅಯ್ಯ. ನನ್ನ ನಡೆಸುವ ಯೇಸು ರಾಜ, ನಿಮಗೆ ಸ್ತೋತ್ರ ಅಯ್ಯ. ನನ್ನಲ್ಲಿರುವ ನನ್ನ ಇನಿಯ, ನಿಮಗೆ ಸ್ತೋತ್ರ ಅಯ್ಯ. ಪಾಪರಹಿತ ಬಾಳು ತಂದೆ, ನಿಮಗೆ ಸ್ತೋತ್ರ ಅಯ್ಯ. ಹೌದು ಡ್ಯಾಡಿ, ಪಾಪರಹಿತ ಬಾಳು ತಂದೆ, ನಿಮಗೆ ಸ್ತೋತ್ರ ಅಯ್ಯ. ಬಾಳ ಬೆಳಗಿ ಭವಿಷ್ಯ ತಂದೆ, ಬಾಳ ಬೆಳಗಿ ಭವಿಷ್ಯ ತಂದೆ, ನಿಮಗೆ ಸ್ತೋತ್ರ ಅಯ್ಯ. ಬಾಳ ಬೆಳಗಿ ಭವಿಷ್ಯ ತಂದೆ, ನಿಮಗೆ ಸ್ತೋತ್ರ ಅಯ್ಯ.
ನಡೆಸುವ ಯೇಸು ರಾಜ, ನಿಮಗೆ ಸ್ತೋತ್ರ ಅಯ್ಯ. ನನ್ನಲ್ಲಿರುವ ನೈನಿಯ, ನಿಮಗೆ ಸ್ತೋತ್ರ ಅಯ್ಯ. ನಿಮಗೆ ಸ್ತೋತ್ರ ಅಯ್ಯ, ನಿಮಗೆ ಸ್ತೋತ್ರ ಅಯ್ಯ. ನನ್ನ ನಡೆಸುವ ಯೇಸು ರಾಜ, ನಿಮಗೆ ಸ್ತೋತ್ರ ಅಯ್ಯ. ನನ್ನಲ್ಲಿರುವ ನನ್ನ ಇನಿಯ, ನಿಮಗೆ ಸ್ತೋತ್ರ ಅಯ್ಯ. ನಿಮಗೆ ಸ್ತೋತ್ರ ಅಯ್ಯ. ಡ್ಯಾಡಿನ ನೋಡಿ ಹೇಳೋಣ, ನಿಮಗೆ ಸ್ತೋತ್ರ ಅಯ್ಯ. ಏಸಯ್ಯ ನಿಮಗೆ ಸ್ತೋತ್ರ, ಡ್ಯಾಡಿ ನಿಮಗೆ ಸ್ತೋತ್ರ, ಕರ್ತನೇ ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ಓ ನಿಮಗೆ ಸ್ತೋತ್ರ. ಹಲ್ಲೆಲೂಯಾ. ಕನಿಕರ ದಯೆಯು ದೀರ್ಘ ಶಾಂತಿಯು ಕೃಪೆಯು ಉಳ್ಳವನೇ, ಕನಿಕರ ದಯೆಯು ದೀರ್ಘ ಶಾಂತಿಯು ಕೃಪೆಯು ಉಳ್ಳವನೇ. ನನ್ನ ಆತ್ಮವ ನಾಶದಿಂದ, ನನ್ನ ಆತ್ಮವ ನಾಶದಿಂದ ತಪ್ಪಿಸಿದೆ ನನ್ನ ರಕ್ಷಕನೇ, ತಪ್ಪಿಸಿದೆ ನನ್ನ ರಕ್ಷಕನೇ. ಏಸಯ್ಯ ನಿನ್ನಂತಾನೇ ನನ್ ಮುಂದೆ ನಿಲ್ಲಿಸಿರುವೆ. ಏಸಯ್ಯ ನಿನ್ನಂತಾನೇ ನನ್ ಮುಂದೆ ನಿಲ್ಲಿಸಿರುವೆ, ನನ್ ಮುಂದೆ ನಿಲ್ಲಿಸಿರುವೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಓ ನನ್ನೆದುರೇ ಇರುವ ದೇವರೇ, ನನ್ನ ನಡೆಸುವ ಕರ್ತನೇ, ಎದೆಯಲ್ಲಿ ಒರಗಿಸಿ ಸಂತೈಸುವ ಆತನೇ, ಅಂಗೈಯಲ್ಲೇ ಅಡಗಿಸಿ ಕಾಯುವಾತನೇ, ಹೆಗಲಲ್ಲಿ ಹೊತ್ತು ಸಾಗಿಸುವಾತನೇ, ನಿಮಗೆ ವಂದನೆ, ನಿಮಗೆ ವಂದನೆ, ನಿಮಗೆ ವಂದನೆ, ನಿಮಗೆ ವಂದನೆ. ಹಲ್ಲೆಲೂಯಾ. ಎಲ್ ಶಡಾಯ್, ಎಲ್ ಶಡಾಯ್, ಸರ್ವಶಕ್ತ ದೇವನೇ. ಎಲ್ ಶಡಾಯ್, ಎಲ್ ಶಡಾಯ್, ಸರ್ವಶಕ್ತ ದೇವನೇ. ಸ್ತುತಿಸುವೆನು, ಹೊಗಳುವೆನು, ನಮಿಸುವೆನು, ನಿನ್ನ ಸ್ತುತಿಸುವೆನು, ಹೊಗಳುವೆನು, ನಮಿಸುವೆನು. ನಿನ್ನಿಂದ ಸಾಧ್ಯವು ಒಂದು ಇಲ್ಲ, ನಿನ್ನಿಂದ ಸಾಧ್ಯವು ಒಂದು ಇಲ್ಲ. ಎಸ್, ನಿನ್ನಿಂದ ಸಾಧ್ಯವು ಒಂದು ಇಲ್ಲ, ನಿನ್ನಿಂದ ಸಾಧ್ಯವು ಒಂದು ಇಲ್ಲ. ನಿನಗೆ ಅಸಾಧ್ಯವು ಒಂದು ಇಲ್ಲ, ನಿನ್ನಿಂದ ಸಾಧ್ಯವು ಒಂದು ಇಲ್ಲ. ಸಕಲವನ್ನು ಮಾಡಲಿಕ್ಕೆ ಶಕ್ತನಾದ ದೇವರೇ, ಕೃಪಾಳುವೆ, ದಯಾಮಯನೇ, ಅತಿಶಯನೇ, ಅದ್ಭುತನೇ. ಓ
ಓ ವಿ ವರ್ಷಿಪ್ ಯು ಫಾದರ್. ನಿನ್ನನ್ನು ಘನಪಡಿಸುತ್ತೇವೆ, ನಿಮ್ಮ ನಾಮವನ್ನೇ ಮೇಲೆತ್ತಿ ಮಹಿಮೆ ಪಡಿಸುತ್ತೇವೆ. ನೀವು ರಾಜಾದಿರಾಜನು, ಕರ್ತಾದಿ ಕರ್ತನು, ಉನ್ನತ ದೇವರು, ಮಹಿಮೆಯ ಅರಸನು. ಎಲ್ಲ ಸ್ತುತಿಗೂ ಸ್ತೋತ್ರಕ್ಕೂ ಘನತೆಗೂ ಗೌರವಕ್ಕೂ ಮಹಿಮೆಗೂ ಆರಾಧನೆಗೂ ಯೋಗ್ಯನಾದ ದೇವರೇ, ನಿಮಗೆ ವಂದನೆ, ನಿಮಗೆ ವಂದನೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಜೀಸಸ್. ನಿಮಗೆಲ್ಲ ಘನತೆ, ಗೌರವ, ಮಹಿಮೆ ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ, ಜೀವವುಳ್ಳ ಪರಲೋಕ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಥ್ಯಾಂಕ್ ಯು ಜೀಸಸ್. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ವಾಕ್ಯದ ಧ್ಯಾನಕ್ಕಾಗಿ ಮತ್ತು ಪ್ರಾರ್ಥನೆಗೆ ಪೂರಕವಾಗಿ ಅಪೊಸ್ತಲರ ಕೃತ್ಯಗಳು 10ನೇ ಅಧ್ಯಾಯ 38ನೇ ವಾಕ್ಯವನ್ನು ಓದೋಣ. ಅಪೊಸ್ತಲರ ಕೃತ್ಯಗಳು 10:38. ದೇವರು ನಜರೇತಿನ ಯೇಸುವನ್ನು ಪವಿತ್ರಾತ್ಮದಿಂದಲೂ ಬಲದಿಂದಲೂ ಅಭಿಷೇಕಿಸಿದನು. ಪವಿತ್ರಾತ್ಮದಿಂದಲೂ ಬಲದಿಂದಲೂ ಅಭಿಷೇಕಿಸಿದನು. ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಪವಿತ್ರಾತ್ಮನಿಂದ ಅಭಿಷೇಕಿಸಲ್ಪಡುವುದು ಎಷ್ಟು ಪ್ರಾಮುಖ್ಯವಾದದ್ದು ಎಂಬುದನ್ನು ನಾವು ಈ ವಾರದಲ್ಲಿ ಧ್ಯಾನ ಮಾಡ್ತಾ ಬರ್ತಾ ಇದ್ದೀವಿ. ಅದರಲ್ಲಿ ಯೇಸುವೇ ಪ್ರಥಮ ಹೆಜ್ಜೆಯಾಗಿ ಮುಂದೆ ಹೋಗಿ ಪವಿತ್ರಾತ್ಮನಿಂದ ಅಭಿಷೇಕಿಸಲ್ಪಡುವುದನ್ನು ನಾವು ನೋಡ್ತೇವೆ. ದೇವರು ಪವಿತ್ರಾತ್ಮನಿಂದಲೂ ಬಲದಿಂದಲೂ ನಜರೇತಿನ ಯೇಸುವನ್ನು ಅಭಿಷೇಕಿಸಿದನು. ಹಲ್ಲೆಲೂಯಾ. ರಕ್ಷಣೆ ಹೊಂದಿದ ಪ್ರತಿಯೊಬ್ಬರೂ ಸಹ ಅಭಿಷೇಕಿಸಲ್ಪಡುವ ಇನ್ನೊಂದು ಅನುಭವ ಇದೆ ಅನ್ನುವುದನ್ನು ಮರ್ತು ಬಿಡಬೇಡ್ರಿ. ಅದು ಇರುವುದೇ ನಮ್ಮ ಹಿತಕ್ಕಾಗಿ. ಪವಿತ್ರಾತ್ಮನಿಂದ ಅಭಿಷೇಕಿಸಲ್ಪಟ್ಟಾಗ ಹೇಗೆಲ್ಲ ನಮಗೆ ಪ್ರಯೋಜನ ಆಗಿದೆ ಅಂತ ಹೇಳಿ ನಾವು ನೋಡ್ತೇವೆ. ಅದರಿಂದಾಗಿ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ, ಅಪೊಸ್ತಲರಿಗೆ ಹೇಳಿದರು, ಉನ್ನತದಿಂದ ಬಲ ಬರೋವರೆಗೆ ನೀವು ಯೆರೂಸಲೇಮನ್ನು ಬಿಟ್ಟು ಹೋಗಬೇಡ್ರಿ, ಯೆರೂಸಲೇಮಿನಲ್ಲಿ ಕಾದುಕೊಂಡಿರಿ, ನೆವರ್ ಸ್ಟೆಪ್ ಔಟ್. ಹಲ್ಲೆಲೂಯಾ. ಯಾವ ಕಾರಣಕ್ಕೂ ನೀವು ಹೊರಗೆ ಹೋಗಬೇಡ್ರಿ. ಅಂದರೆ ಆ ರಕ್ಷಣೆ ಹೊಂದಿದ್ದೀನಿ ಅಂದಮೇಲೆ ಅಭಿಷೇಕವನ್ನು ಪಡ್ಕೊಳ್ಳದೆ ಒಂದು ಹೆಜ್ಜೆ ಮುಂದೆ ಹೋಗಬೇಡ್ರಿ. ಯಾಕಂದರೆ ನಿಮ್ಮ ಸ್ವಂತ ಬಲದಿಂದ ನೀವೇನು ಮಾಡಲಿಕ್ಕಾಗೋದಿಲ್ಲ. ಯು ನೀಡ್ ಟು ಬಿ ಎಂಪವರ್ಡ್. ಉನ್ನತ ಬಲದಿಂದ ತುಂಬಿಸಲ್ಪಡಬೇಕು, ಉನ್ನತ ಪ್ರಭಾವದಿಂದ ಆವರಿಸಲ್ಪಡಬೇಕು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ನಮ್ಮ ಧ್ಯಾನದ ಮುಂದುವರಿಸಿದ ಅಂಶವಾಗಿ ನಾವು ನೋಡುವಂಥ ವಿಚಾರ ಏನಂತ ಹೇಳಿದ್ರೆ, ಪವಿತ್ರಾತ್ಮನ ಅಭಿಷೇಕ ನಮಗೆ ಸಿಕ್ಕಿದಾಗಲೇ, ನಾವು ಪವಿತ್ರಾತ್ಮನಿಂದ ಅಭಿಷೇಕಿಸಲ್ಪಟ್ಟಾಗಲೇ ಪವಿತ್ರಾತ್ಮನ ವರಗಳು, ಪವಿತ್ರಾತ್ಮನ ಫಲಗಳು ಆಪರೇಟ್ ಆಗೋಕ್ಕೆ ಪ್ರಾರಂಭ ಆಗ್ತದೆ. ಹಲ್ಲೆಲೂಯಾ. ಪವಿತ್ರಾತ್ಮ ನಮ್ಮನ್ನು ತುಂಬಿಸಿದಾಗ, ನಮ್ಮ ಜೀವಿತದಲ್ಲಿ ಬೇರೂರಿ ಸಮೃದ್ಧಿಯಾಗಿ ಬೆಳೆದು ನಿಂತಾಗ ಮಾತ್ರವೇ, ಪವಿತ್ರಾತ್ಮನಿಗೆ ಅಪರಿಮಿತವಾದಂಥ ಅವಕಾಶಗಳು ನಮ್ಮಲ್ಲಿ ಸಿಕ್ಕಿದಾಗ ಮಾತ್ರವೇ ಪವಿತ್ರಾತ್ಮನ ಫಲಗಳನ್ನು ನಾವು ನಮ್ಮ ಜೀವಿತದಲ್ಲಿ ನೋಡಲಿಕ್ಕೆ ಸಾಧ್ಯ. ಇಲ್ಲಾಂದರೆ ಮುಗ್ಗರಿಸಿ ಎಲ್ಲ ಯಾವುದು ಸೋಲಿನಲ್ಲೇ ಮುಗಿಯುವುದು. ಪವಿತ್ರಾತ್ಮ ನಮ್ಮಲ್ಲಿದ್ದಾಗ ನಮ್ಮಲ್ಲಿ ಕಂಡುಬರುವ ಫಲಗಳು ತಮ್ಮೆಲ್ಲರಿಗೂ ಸಾಧಾರಣವಾಗಿ ಗೊತ್ತಿರುತ್ತೆ. ಆದರೂ ನಾವು ಓದೋಣ. ಗಲಾತ್ಯ 6ನೇ ಅಧ್ಯಾಯ 22ನೇ ವಚನದಲ್ಲಿ, ಗಲಾತ್ಯ 6:22. ಸೊ 5:22. ಗಲಾತ್ಯ 5:22. ಗಲಾತ್ಯ 5:22. ಆದರೆ ದೇವರಾತ್ಮನಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಶಮೆದಮೆ ಇಂಥವುಗಳೇ. ಆಮೆನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯಾವಾಗ ಪವಿತ್ರಾತ್ಮ ನಮ್ಮನ್ನು ಆವರಿಸುತ್ತಾನೋ, ಪವಿತ್ರಾತ್ಮ ನಮ್ಮಲ್ಲಿ ತುಂಬಿ ಬರ್ತಾನೋ, ಪವಿತ್ರಾತ್ಮ ನಮ್ಮ ಜೀವಿತದಲ್ಲಿ ನೆಲೆ ನಿಲ್ತಾನೋ, ಆವಾಗ ಪವಿತ್ರಾತ್ಮನ ಫ್ರೂಟ್ಸ್, ಮಾವು ನೆಟ್ಟರೆ ಮಾವಿನ ಫಲ. ಹಲ್ಲೆಲೂಯಾ. ತೆಂಗು ನೆಟ್ಟರೆ ತೆಂಗಿನ ಫಲ. ಹಲಸು ನೆಟ್ಟರೆ ಹಲಸು ಫಲ. ಸೊ ಆ ರೀತಿಯಾಗಿ ಪವಿತ್ರಾತ್ಮನ ಇಲ್ಲದೆ ಪವಿತ್ರಾತ್ಮನ ಫಲಗಳನ್ನು ಹೇಗೆ ನೀವು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ? ಪವಿತ್ರಾತ್ಮನ ಫಲಗಳನ್ನು ಹೇಗೆ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ? ಪ್ರಯತ್ನ ಮಾಡ್ಬೋದು ಫಲ ಕೊಡುವ ರೀತಿಯಲ್ಲಿ, ಆದರೆ ಒಂದು ಸಂದರ್ಭ ಬಂದಾಗ ಅದೆಲ್ಲ ಇಲ್ದಾಗ ಹೋಗ್ಬಿಡ್ತದೆ. ನಿಜವಾದ ಫಲ, ಪವಿತ್ರಾತ್ಮನ ಫಲ ಕಂಡು ಬರಬೇಕನ್ನೋದಾದರೆ ಪವಿತ್ರಾತ್ಮನು ಮೊದಲೇದಾಗಿ ನಮ್ಮಲ್ಲಿ ಬರಬೇಕು. ಬಂದರೆ ಮಾತ್ರವೇ ಪವಿತ್ರಾತ್ಮನ ಫಲಗಳು ಕಂಡು ಬರ್ತದೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗ ಓದಿದಂಥ ಕಾರ್ಯಗಳು ಕೆಲವು ಸಂದರ್ಭಗಳಲ್ಲಿ
ರಕ್ಷಣೆ ಹೊಂದಿದವ್ರಿಗಿಂತ ರಕ್ಷಣೆ ಹೊಂದದೇ ಇರುವವರಲ್ಲೇ ಚೆನ್ನಾಗಿದೆ ಅಂತ ಕಂಡು ಬರ್ತದೆ ಕೆಲವೊಂದು ಸಂದರ್ಭಗಳಲ್ಲಿ. ಇವರಿಗಿಂತ ಅವರೇ ಒಳ್ಳೆಯ ಗುಣಶಾಲಿಗಳಾಗಿ ಕಂಡು ಬರ್ತಾರೆ. ಸಾಧಾರಣವಾಗಿ ಗಮನಿಸಿ, ದೇವರು ನಮ್ಮನ್ನು ಆತನ ಸಾರೂಪ್ಯದಲ್ಲಿ ಸೃಷ್ಟಿ ಮಾಡಿದ್ದಾನೆ. ಪರಿಶುದ್ಧಾತ್ಮನ ಸಾರೂಪ್ಯವೇ ಅದು. ಶಾಂತ ಸ್ವಭಾವ, ಪ್ರೀತಿ, ದೀರ್ಘ ಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಶಮೆತಮೆ, ಇದು ಪವಿತ್ರಾತ್ಮನದು. ಆತನ ಸಾರೂಪ್ಯದಲ್ಲಿ ಸೃಷ್ಟಿ ಮಾಡಲ್ಪಟ್ಟಿರೋದ್ರಿಂದ ಅದು ಕಂಡು ಬರ್ತದೆ. ಆದರೆ ಪೂರ್ಣ ಪ್ರಮಾಣದಲ್ಲಿ ಪ್ರಜ್ವಲಿಸಬೇಕನ್ನುವುದಾದರೆ ಪವಿತ್ರಾತ್ಮನು ನಮ್ಮಲ್ಲಿ ತುಂಬಿಸಲ್ಪಡಬೇಕು. ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯಾವಾಗ ಪವಿತ್ರಾತ್ಮನಿಂದ ತುಂಬಿಸಲ್ಪಡ್ತೇವೋ ಯಥಾರ್ಥವಾಗಿ ಪ್ರೀತಿಸಲಿಕ್ಕೆ ಆವಾಗ ಮಾತ್ರವೇ ಸಾಧ್ಯ. ನಮ್ಮನ್ನು ಪ್ರೀತಿಸುವವರನ್ನು ನಾವು ಪ್ರೀತಿಸುವುದು ಬಹಳ ಈಸಿ. ಆದರೆ ಯೇಸು ಸ್ವಾಮಿ ನಮಗೆ ಕಲಿಸಿಕೊಟ್ಟಿರುವ ಪ್ರೀತಿ ಹೇಗೆ ಅಂತ ಹೇಳಿದರೆ, ನಮ್ಮನ್ನು ಹಾಗೆ ಮಾಡುವವರನ್ನು ಪ್ರೀತಿಸುವ ಪ್ರೀತಿ. ನಮಗೇನಾದ್ರು ಕೇಡು ಮಾಡಿದ್ರೂ ಸಹ ನಾವು ಅವರಿಗೆ ಪ್ರತಿಯಾಗಿ ಪ್ರೀತಿಯನ್ನೇ ತೋರಿಸುವುದು. ಇದು ಹೇಗೆ ಸಾಧ್ಯ? ಇದು ಹೇಗೆ ಸಾಧ್ಯ? ಇವತ್ತು ಒಂದು ಸ್ವಂತ ಮನೆಯಲ್ಲಿ ಹೆಂಡತಿಯನ್ನು ಪ್ರೀತಿಸ್ಲಿಕ್ಕೆ ಆಗ್ತಾ ಇಲ್ಲ, ಗಂಡನ ಪ್ರೀತಿಸ್ಲಿಕ್ಕೆ ಆಗ್ತಾ ಇಲ್ಲ, ಹೆತ್ತ ಮಕ್ಕಳನ್ನು ಪ್ರೀತಿಸಲಿಕ್ಕೆ ಆಗದೆ ಕಷ್ಟಪಡುವಂತಹ ಎಷ್ಟು ಜನ ಇದ್ದಾರೆ. ಅತ್ತೆ ಕಂಡ್ರೆ ಸೊಸೆಗಾಗಲ್ಲ, ಸೊಸೆ ಕಂಡ್ರೆ ಅತ್ತೆಗಾಗಲ್ಲ. ನೀವು ಪವಿತ್ರಾತ್ಮ ಭರಿತರಾಗಿ ನೋಡಿ, ಆ ಕಹಿ ಹಾಗೆ ಎಲ್ಲ ಅಡ್ರೆಸ್ ಇಲ್ದಂಗೆ ಓಡ್ಬಿಡ್ತದೆ. ಏನೋ ಒಂದು ರೀತಿಯಾದಂಥ ಒಬ್ರಿಗೊಬ್ಬರು ಪ್ರೀತಿ, ಅನ್ಯೋನ್ಯತೆ ಹೆಂಗೆ ಉಕ್ಕಿ ಬರ್ತದೆ ನೋಡ್ರಿ. ಹಲ್ಲೆಲೂಯಾ, ದೇವ್ರ ನಾಮಕ್ಕೆ ಸ್ತೋತ್ರ. ಅವ್ರು ನಮಗೆ ಎಷ್ಟೇ ಕೇಡು ಮಾಡಿದ್ರು, ಎದೆಗೆ ತಿವಿದ್ರೂ ಸಹ, ಚುಚ್ಚು ನುಡಿಗಳಿಂದ ನಮ್ಮನ್ನು ತಿವಿದ್ರೂ ಸಹ ಪ್ರತಿಯಾಗಿ ಅವ್ರಿಗೆ ನಾವು ಪ್ರೀತಿಯನ್ನೇ ತೋರಿಸ್ಲಿಕ್ಕೆ ಪವಿತ್ರ ಆತ್ಮನ ನಮಗೆ ಬೇಕ್ರಿ. ಎಷ್ಟೋ ಸಂದರ್ಭಗಳಲ್ಲಿ ಅಯ್ಯೋ ನನ್ನ ಕೈಲಿ ಆಗ್ತಾ ಇಲ್ಲ, ನಾನು ಅವ್ರನ್ನ ಪ್ರೀತಿಸಬೇಕು ಅಂತ ಇರ್ತೀನಿ, ಆದರೆ ಅವ್ರು ನೋಡಿದ ತಕ್ಷಣ ನನಗೆ ಉರಿತಾ ಇದೆ, ಅಷ್ಟು ನನಗೆ ತೊಂದರೆ ಕೊಟ್ಬಿಟ್ಟಿದ್ದಾರೆ, ನನಗೆ ಅಷ್ಟು ನೋವು ಮಾಡಿದ್ದಾರೆ, ನನ್ನಿಂದ ಅವ್ರನ್ನ ಪ್ರೀತಿಸೋಕ್ಕಾಗ್ತಾ ಇಲ್ಲ. ಡೋಂಟ್ ವರಿ, ಪವಿತ್ರಾತ್ಮನಿಂದ ಅಭಿಷೇಕಿಸಲ್ಪಡ್ರಿ, ಅದನ್ನೆಲ್ಲ ದೇವರು ಹಾಗೆಯೇ ಎರೇಸ್ ಮಾಡಿಬಿಡ್ತಾನೆ, ಎಲ್ಲವನ್ನು ಅಳಿಸಾಕ್ಬಿಡ್ತಾನೆ. ಹಲ್ಲೆಲೂಯಾ. ನಿಮ್ಗೆ ಎಷ್ಟೇ ಕೇಡು ಮಾಡಿದ್ರು ಆ ಕೇಡೆಲ್ಲ ನಿಮ್ಮ ಮನಸ್ಸು ನೆನಪು ಬರ್ತದೆ. ಅವ್ರು ನೋಡಿದ ತಕ್ಷಣ ಅವತ್ತು ಹಂಗೆ ಮಾಡಿದ್ನಲ್ಲ, ಇವತ್ತು ಹಿಂಗೆ ಮಾಡಿದ್ನಲ್ಲ, ಅವತ್ತು ನನಗೆ ಹಂಗೆ ಮಾಡಿದ್ರಲ್ಲ, ಇದೆಲ್ಲ ಹಂಗೆ ನೆನಪಿಗೆ ಬರ್ತದೆ. ಆಮೇಲೆ ಒಳಗಡೆ ಕುದೀತದೆ, ಕಚ್ಚಿ ಹರಿದು ಬಿಡೋಣ ಅನಿಸುತ್ತೆ. ಇದು ಮಾನಸಿಕ ಸ್ವಭಾವ. ನೀವು ಮಾತ್ರ ಅಲ್ಲ, ಎಲ್ರಿಗೂ ಹಂಗೆ ಅನಿಸೋದು. ಆದರೆ ಪವಿತ್ರಾತ್ಮ ನಮ್ಮಲ್ಲಿರುವಾಗ ಅವ್ರು ಎಷ್ಟೇ ಕೇಡು ಮಾಡಿದರು ಅದೆಲ್ಲವನ್ನ ಪವಿತ್ರಾತ್ಮ ರೆಸ್ಟ್ ಮಾಡಿ ಅವ್ರನ್ನ ಪ್ರೀತಿಸಲಿಕ್ಕೆ ನಮಗೆ ಕೃಪೆ ಕೊಡ್ತಾನೆ. ಹಲ್ಲೆಲೂಯಾ, ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ಅದಕ್ಕೆ ಪವಿತ್ರಾತ್ಮನ ಅಭಿಷೇಕ ಬೇಕನ್ನೋದು. ಯೇಸುವನು ತಂದೆ ಪವಿತ್ರಾತ್ಮನಿಂದ ಅಭಿಷೇಕ ಮಾಡಿದ್ರಿಂದಾಗಿ ಆ ಕಲ್ವಾರಿ ಕ್ರೂಜೆಯಲ್ಲಿ ತೋರಿಸಿದ ಪ್ರೀತಿ ಎಂತಹ ಪ್ರೀತಿ. ಯಾರು ತನಗೆ ಕೇಡು ಮಾಡಿದ್ದಾರೋ ಅವ್ರಿಗಾಗಿ ಪ್ರಾರ್ಥನೆ ಮಾಡ್ತಾರೆ, ಹಿಂಸಿಸುವವ್ರಿಗಾಗಿ ಪ್ರಾರ್ಥನೆ ಮಾಡ್ತಾಯಿದ್ದಾರೆ. ತನ್ನನ್ನು ಹಿಂಸಿಸುವವ್ರಿಗಾಗಿ ಪ್ರಾರ್ಥನೆ ಮಾಡಿರಿ ಅಂತ ಹೇಳಿಬಿಟ್ಟು ಅಷ್ಟಿಗೆ ನಿಲ್ಲಿಸಲಿಲ್ಲ, ತನ್ನ ಜೀವಿತದಲ್ಲಿ ಅದನ್ನು ಅಭ್ಯಾಸ ಮಾಡಿ ತೋರಿಸಿದರು. ತಂದೆ, ಇವರೇನು ಮಾಡ್ತಾ ಇದ್ದೀರಿ ಅಂತ ಹೇಳಿ ಇವರಿಗೆ ಗೊತ್ತಿಲ್ಲ, ಇವ್ರನ್ನ ಕ್ಷಮಿಸಿ. ಆದರೆ ಇವತ್ತು ಮನುಷ್ಯರಲ್ಲಿ ಕಂಡು ಬರೋದೇನು ಗೊತ್ತಂದ್ರೆ, ಕೆಲವರು ಪ್ರಾರ್ಥನೆ ಮಾಡಿಸ್ಕೊಳ್ಳಿಕ್ಕೆ ಬರ್ತಾರೆ, ಏನಂತ ಕೇಳ್ತಾರೆ ಅಂದರೆ, ನನಗೆ ಹಿಂಗೆಲ್ಲ ಮಾಡಿದ್ದಾರೆ, ಈ ವಾರದಲ್ಲಿ ದೇವರು 2ರಲ್ಲಿ 1 ತೋರಿಸ್ಬೇಕು, ಅವ್ರ ಕೈ ಕಾಲ ಮುರಿಬೇಕು. ನಾನು ಹೇಳಿದ, ಅಮ್ಮ ಆ ರೀತಿಯೆಲ್ಲ ಪ್ರಾರ್ಥನೆ ಮಾಡೋಕ್ಕಾಗಲ್ಲ, ನಮ್ಮ ದೇವ್ರ ಕೈ ಕಾಲು ಮುರಿಯುವ ದೇವರಲ್ಲ, ಅವರನ್ನು ಒಳ್ಳೆಯವರನ್ನಾಗಿ ಮಾಡುವ ದೇವರು. ಹಲ್ಲೆಲೂಯಾ. ಆದರೆ ಅವ್ರಿಗೆ ಅರ್ಥ ಮಾಡ್ಕೊಳ್ಳೋದು ಕಷ್ಟ. ನಾವು ಸಮಾಧಾನ ಕೊಡಪ್ಪ, ಇವರಿಗೆ ಕೇಡು ಮಾಡಿದವರನ್ನು ಇವರ ಪಕ್ಷವಾಗಿ ತಿರುಗಿಸು, ಮನ ತಿರುಗಿಸು ಅಂತ ಪ್ರಾರ್ಥನೆ ಮಾಡ್ತಾಯಿದ್ರೆ ಇವರು ಹೇಳ್ತಾ ಇರ್ತಾರೆ, ಸ್ವಾಮಿ ಅವ್ರಿಗೆ ಸರಿಯಾಗಿ ನೀನು ಪಾಠ ಕಲಿಸು, ಅವ್ರಿಗೆ 2ರಲ್ಲಿ 1 ಅವ್ರಿಗೆ ಗೊತ್ತಾಗಲಿ ಅಂತ ಹೇಳ್ತಾ ಇರ್ತಾರೆ. ಅಂದರೆ ಯಾಕಂದರೆ ಮಾನಸಿಕ ಸ್ವಭಾವ ಆ ರೀತಿಯಾಗಿ ಪ್ರಕಟ ಆಗ್ತಾ ಇರ್ತದೆ. ಅವ್ರು ಮಾಡಿದ ಕೇಡಿಗೆ ಪ್ರತಿಯಾಗಿ ಕೆಲವು ಸಮಯಗಳಲ್ಲಿ ಏನಾದರೂ ಜಗಳ ಆಗಿ ಒಬ್ಬರು ಇನ್ನೊಬ್ರು ಕೊಲೆ ಮಾಡೋದು, ಹೊಡೆಯೋದು, ಬಡಿಯೋದು ಏನಾದ್ರು ಆದಾಗ ಈ ನೊಂದವರನ್ನು ಟಿ ವಿಯವರು ಇಂಟರ್ವ್ಯೂ ಮಾಡ್ತಾರೆ. ಏನು ಹೇಳ್ತೀರಿ, ನಿಮ್ಮ ಅಭಿಪ್ರಾಯ ಏನು?
ಅದರಲ್ಲಿ ಬಹುತೇಕ ಜನ ಹೇಳೋದು, ಅವ್ರಿಗೆ ಬಿಡಬಾರ್ದು, ನಮ್ಮ ಮಗನ ಕೊಂದವನ್ನ ಅವ್ರನ್ನೂ ಸಾಯಿಸಬೇಕು, ನನ್ನ ಮಗನ ಹೇಗೆ ಚಿತ್ರಹಿಂಸೆ ಮಾಡಿ ಸಾಯಿಸಿದ್ರು ಅದೇ ರೀತಿ ಅವ್ರನ್ನ ಚಿತ್ರಹಿಂಸೆ ಮಾಡಿ ಅವ್ರನ್ನ ಸಾಯಿಸಬೇಕು ಅಂತ ಹೇಳ್ತಾರೆ. ಇದು ಲೌಕಿಕವಾದ ಮಾನಸಿಕ ಉದ್ವೇಗ. ಆದರೆ ಒಬ್ಬನು ಪವಿತ್ರಾತ್ಮ ಭರಿತರಾಗಿದ್ದರೆ ಅವ್ರು ಎಷ್ಟೇ ಕೇಡು ಮಾಡಿದ್ರು, ತಂದೆಯೇ ಅವರನ್ನು ಕ್ಷಮಿಸು, ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ ಅವ್ರಿಗೆ ಗೊತ್ತಿಲ್ಲ. ಅವ್ರು ನಾವು ಕೇಳು ಮಾಡಿದ್ರು ಸಹ ಪ್ರತಿಯಾಗಿ ಅವ್ರ ಮೇಲೆ ಪ್ರೀತಿನೇ ಉಕ್ಕಿ ಬರ್ತದೆ. ಅಯ್ಯೋ ನಾಶನಕ್ಕೆ ಹೋಗ್ಬಿಡ್ತಾರಲ್ಲ, ಅಯ್ಯೋ ನರಕಕ್ಕೆ ಹೋಗ್ಬಿಡ್ತಾರಲ್ಲ. ಹಲ್ಲೆಲೂಯಾ. ಪ್ರತಿಯೊಂದು ವಿಚಾರನೂ, ಇದರಲ್ಲಿರುವಂಥ ಪ್ರತಿಯೊಂದನ್ನು ನೀವು ತಗೊಂಡ್ರೆ ಹಾಗೇನೇ ರೀ. ಪವಿತ್ರಾತ್ಮನಿರುವಾಗ ನಮ್ಮಲ್ಲಿ ಕಂಡುಬರುವ ಪ್ರೀತಿಯೇ ಬೇರೆ. ಅಭಿಷೇಕಿಸಲ್ಪಟ್ಟವರು ಅವರಲ್ಲಿ ಉಕ್ಕಿ ಬರುವ ಪ್ರೀತಿ ಬೇರೆ. ಅಭಿಷೇಕಿಸಲ್ಪಟ್ಟವರಲ್ಲಿ ಉಕ್ಕಿ ಬರುವ ಸಂತೋಷ ಬೇರೆ. ಎಷ್ಟೇ ಗಲಿಬಿಲಿ ಗೊಂದಲ ಇದ್ದರೂ ಅವುಗಳ ಮಧ್ಯದಲ್ಲಿ ಮನರಮ್ಯವಾಗಿರಲಿಕ್ಕೆ ಕಲ್ತ್ಕೊಳ್ತಾರೆ. ಹಲ್ಲೆಲೂಯಾ. ಸಂತೋಷವಾಗಿ. ಕೆಲವು ಸಮಯಗಳಲ್ಲಿ ಕೆಲವರು ರೀತಿಯಾಗಿ ಕೇಳ್ತಾರೆ, ಏನು ವಿಶೇಷ, ಯಾವಾಗಲೂ ಖುಷಿಯಾಗಿರ್ತೀರಲ್ಲ? ಬೇರೆ ಏನೂ ಅಲ್ಲ, ಸಮಸ್ಯೆ ನಿಮಗಿಂತ 108 ಸಮಸ್ಯೆ ನಮಗೂ ಕಾಡ್ತಾ ಇದೆ. ಹೋರಾಟ ನಿಮಗಿಂತ ಇನ್ನೂ ದೊಡ್ಡ ದೊಡ್ಡ ಘನಘೋರ ಹೋರಾಟಗಳೆಲ್ಲ ಇವೆ. ಆದರೆ ನಮ್ಮೊಳಗಿರುವ ಪವಿತ್ರಾತ್ಮನು ನಮ್ಮನ್ನು ಅವುಗಳ ಮಧ್ಯದಲ್ಲಿ ಖುಷಿಯಾಗಿರ್ತಾನೆ. ವೈರಿಗಳ ಎದುರಿನಲ್ಲೇ ನಮಗೆ ಔತಣವನ್ನು ಸಿದ್ಧಪಡಿಸುವ ಆತನು ಹೋರಾಟ ಸಮಸ್ಯೆಗಳ ಮಧ್ಯದಲ್ಲೇ ನೆಮ್ಮದಿಯಾಗಿ. ಹಲ್ಲೆಲೂಯಾ. ನಿದ್ದೆ ಮಾಡಿ ಹರುಷದಿಂದ ಎದ್ದೇಳುವೆ, ಯಾಕೆಂದರೆ ಕರ್ತನನ್ನು ಕಾಪಾಡುವೆ. ಭಯವು ನನಗಿಲ್ಲ, ಚಿಂತೆ ನನಗಿಲ್ಲ, ಜಯ ಕೊಡುವ ಕರ್ತನಿರುವೆ. ಸೋಲು ಎಂದು ನನಗೆ ಇಲ್ಲ, ಖೇಡ್ಯವು ನೀನೇ, ಮಹಿಮೆಯು ನೀನೇ. ಎತ್ತಿ ನಡೆಯ ಮಾಡುವೆ, ತಲೆ ಎತ್ತಿ ನಡೆಯ ಮಾಡುವೆ. ತಲೆ ಎತ್ತಿ ನಡೆಯ ಮಾಡುವೆ. ಯಾವುದಕ್ಕೂ ಚಿಂತಿಸದೆ ಸ್ತೋತ್ರ ಮಾಡುವೆ. ಗ್ರಹಿಕೆ ಮೀರಿ ಸಮಾಧಾನ ಕಾಯುತ್ತಿರುವುದು. ಯಾವುದಕ್ಕೂ ಚಿಂತಿಸದೆ ಸ್ತೋತ್ರ ಮಾಡುವೆ. ಗ್ರಹಿಕೆ ಮೀರಿ ಸಮಾಧಾನ ಕಾಯುತ್ತಿರುವುದು. ಹಲ್ಲೆಲೂಯಾ. ಎಷ್ಟು ಗಲಿಬಿಲಿ ಗೊಂದಲ ಟೆನ್ಷನ್ ಇದ್ದರೂ ಈ ಮನುಷ್ಯನ ಅಂಡರ್ಸ್ಟ್ಯಾಂಡಿಂಗ್ಗೆ ಎಟಗಿಸದೇ ಇರುವ ಒಂದು ಸಮಾಧಾನ ನಮ್ಮನ್ನು ಆವರಿಸ್ತಾ ಇರ್ತದೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ದ ನೆಕ್ಸ್ಟ್ ಡೇ ಕತ್ತನ್ನು ಕತ್ತರಿಸಲಿಕ್ಕಿದ್ದಾರೆ ಪೇತ್ರನನ್ನು. ಹಿಂದಿನ ರಾತ್ರಿ ಆರಾಮಾಗಿ ಗೊರಕೆ ಹೊಡೆದು ನಿದ್ದೆ ಮಾಡ್ತಾವ್ರಲ್ಲ, ಇದೆಂಥ ಸಮಾಧಾನ, ಇದೆಂಥ ನೆಮ್ಮದಿಯ ಜೀವನ. ಇಟ್ ಈಸ್ ದ ಅನಾಯಿಂಟಿಂಗ್ ಆಫ್ ದ ಹೋಲಿ ಸ್ಪಿರಿಟ್. ಎಷ್ಟೇ ಹೋರಾಟ ಸಮಸ್ಯೆ ಇದ್ದರೂ ಅವುಗಳ ಮಧ್ಯದಲ್ಲಿ ಸಮಾಧಾನವಾಗಿ, ಸಂತೋಷದಿಂದ, ದೀರ್ಘ ಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ. ಹಲ್ಲೆಲೂಯಾ. ನಿಜವಾಗ್ಲೂ ವಂಡರ್ಫುಲ್. ಶಮೆದಮೆ, ಸೆಲ್ಫ್ ಕಂಟ್ರೋಲ್. ನಾನು ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ, ಇಚ್ಛಾಶೆನ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ, ಕೋಪ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ. ಯು ಡೋಂಟ್ ಹ್ಯಾವ್ ಟು ಬಿ ವರಿಡ್. ಪರಿಶುದ್ಧಾತ್ಮನು ನಮ್ಮಲ್ಲಿದ್ಕೊಂಡು ನಮ್ಮನ್ನು ನಿಯಂತ್ರಿಸ್ತಾನೆ. ನಮಗೆ ಸೆಲ್ಫ್ ಕಂಟ್ರೋಲ್ನ ಕೊಡ್ತಾನೆ. ನಮ್ಮ ಇಂದ್ರಿಯಗಳ ಮೇಲೆ ಕಂಟ್ರೋಲ್ ಕೊಡ್ತಾನೆ. ಹಲ್ಲೆಲೂಯಾ. ನಮ್ಮ ಜೀವಿತದ ಮೇಲೆ ಕಂಟ್ರೋಲ್ ಕೊಡ್ತಾನೆ. ಹಲ್ಲೆಲೂಯಾ. ಸೊ ಪವಿತ್ರಾತ್ಮನ ಅಭಿಷೇಕ ನಮ್ಮ ಜೀವಿತಕ್ಕೆ ನಿಜವಾಗಲೂ ಬೆನಿಫಿಟ್. ಪವಿತ್ರಾತ್ಮನ ಫಲಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯ. ಅಭಿಷೇಕಿಸಲ್ಪಟ್ಟಂತಹ ಯೇಸುವಿನಲ್ಲಿ ಶಿಷ್ಯರಲ್ಲಿ ಈ ಕಾರ್ಯಗಳನ್ನು ನಾವು ಕಾಣ್ತೇವೆ. ಹಲ್ಲೆಲೂಯಾ. ಹೊಟ್ಟೆ ಕಿಚ್ಚು, ದ್ವೇಷ, ಇದೆಲ್ಲ ಅವರಲ್ಲಿ ಹಳೆ ಜೀವಿತದಲ್ಲಿತ್ತು. ಆದರೆ ಹೊಸ ಒಡಂಬಡಿಕೆಗೆ ಅಪೊಸ್ತಲರ ಕೃತ್ಯಗಳು ಅಭಿಷೇಕಿಸಲ್ಪಟ್ಟ ನಂತರ ನೋಡುವಾಗ ಅವರಲ್ಲಿ ಒಮ್ಮನಸ್ಸು, ಏಕ ಮನಸ್ಸು, ಒಬ್ಬರ ಮೇಲೆ ಒಬ್ಬರಿಗೆ ಅಕ್ಕರೆ. ಪೇತ್ರನ ಸೆರೆಮನೆಯಲ್ಲಿದ್ದರೆ ಮಿಕ್ಕಿದವರೆಲ್ಲ ಭಾರದಿಂದ ಪ್ರಾರ್ಥನೆ ಮಾಡ್ತಾರೆ. ಏನಪ್ಪ ಅಕ್ಕರೆ, ಏನು ಒಬ್ಬರ ಮೇಲೊಬ್ಬರಿಗೆ ಪ್ರೀತಿ. ಹಲ್ಲೆಲೂಯಾ. ನಾ ಮುಂದು ತಾ ಮುಂದು ಅನ್ನುವರು ಎಲ್ಲರೂ ಏಕ ಮನಸ್ಸಾಗಿ ಹಂಚ್ಕೊಂಡು ಊಟ ಮಾಡ್ತಾರೆ, ಅನ್ಯೋನ್ಯವಾಗಿದ್ದಾರೆ. ಅವರ ಪ್ರಾಣವು ಹೃದಯವು ಒಂದೇ ಆಗಿತ್ತಂತೆ. ಮಂಡಳಿಯವರ ಪ್ರಾಣವು ಹೃದಯವು ಒಂದೇ ಆಗಿತ್ತು. ನಿಜವಾಗ್ಲೂ ನಮಗೆ ನಮ್ಮ ಬುದ್ಧಿಗೆ ಎಟಕಿಸದೇ ಇರುವಂತಹ ಸಾಧನೆ ಪವಿತ್ರಾತ್ಮನ ಅಭಿಷೇಕದಲ್ಲಿದೆ. ಹಲ್ಲೆಲೂಯಾ.
ಅದರಿಂದ ನಾವು ಪವಿತ್ರಾತ್ಮನಿಂದ ಅಭಿಷೇಕಿಸಲ್ಪಡಬೇಕು. ಹಾಗೆ ಇದನ್ನು ಕೂಡ ಸಂಕ್ಷಿಪ್ತವಾಗಿ ನೋಡಿ, ಪವಿತ್ರಾತ್ಮನ ವರಗಳು ಪ್ರಕಟ ಆಗ್ತದೆ. ಪವಿತ್ರಾತ್ಮನಿಂದ ಅಭಿಷೇಕಿಸಲ್ಪಡುವಾಗ ವರಗಳು ಪ್ರಕಟ ಆಗ್ತದೆ. ಹಲ್ಲೆಲೂಯಾ. ಮೊದಲನೇದಾಗಿ ನಾವು ನೋಡ್ತೀವಿ, ಪವಿತ್ರಾತ್ಮನಿಂದ ಅಭಿಷೇಕಿಸಲ್ಪಟ್ಟಾಗಲೇ ವಾಣಿಯ ವರ ಅವತ್ತು ಶಿಷ್ಯರಲ್ಲಿ ಅಪೊಸ್ತಲರಲ್ಲಿ ಹಂಗೆ ಹೊರಟು ಬಂತು. ಪೇತ್ರನು ಪ್ರಸಂಗ ಮಾಡ್ತಿರುವಾಗಲೇ ಪವಿತ್ರಾತ್ಮನು ಅಲ್ಲಿ ನೆರೆದಿದ್ದವರ ಮೇಲೆ ಇಳಿದು ಬಂದನು. ಕೊರ್ನೆಲಿಯನ ಮನೆಯಲ್ಲಿ ಅವರೆಲ್ಲರೂ ವಾಣಿಯಲ್ಲಿ ಮಾತನಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಪವಿತ್ರಾತ್ಮನಿಂದ ಅಭಿಷೇಕಿಸಲ್ಪಟ್ಟವರು, ಅವರಿಂದ ವರಗಳು ಪ್ರಕಟ ಆಗ್ತದೆ, ಫಲಗಳು ಪ್ರಕಟ ಆಗ್ತದೆ, ವರಗಳು ಪ್ರಕಟ ಆಗ್ತದೆ. ಪೇತ್ರ ನಡ್ಕೊಂಡು ಹೋಗ್ತಾನೆ, ನೆರಳು ಬಿದ್ದವರೆಲ್ಲ ವಾಸಿಯಾಗ್ತಾರೆ. ಬೆಳ್ಳಿ ಬಂಗಾರ ನನ್ನ ಹತ್ರ ಇಲ್ಲ, ನನ್ನಲ್ಲಿರುವುದನ್ನು ಕೊಡ್ತೇನೆ, ನಜರೇತಿನ ಯೇಸುವಿನ ಹೆಸರಿನಲ್ಲಿ ಎದ್ದು ನಡೆ ಅಂತ ಹೇಳಿ ಎಬ್ಬಿಸಿದ ತಕ್ಷಣ ಹುಟ್ಟು ಕುಂಟನಾಗಿದ್ದವನು ಎದ್ದು ನಡೆದು ಆಡಿ ಕುಣಿದು ಸಂತೋಷದಿಂದ ದೇವಾಲಯದೊಳಗೆ ಹೋಗ್ತಾನೆ. ಹಲ್ಲೆಲೂಯಾ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ನೀವು ಸಿಂಪಲ್ಲಾಗಿ ಪ್ರಾರ್ಥನೆ ಮಾಡ್ತೀರಿ, ದೊಡ್ಡ ದೊಡ್ಡ ಅದ್ಭುತನೇ ನಡೀತದೆ. ಹಲ್ಲೆಲೂಯಾ. ವರಗಳು ಪ್ರಕಟ ಆಗ್ತದೆ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ನೀವು ಸಿಂಪಲ್ಲಾಗಿ ಅವ್ರಿಗೆ 2 ಮಾತು ಹೇಳಿರ್ತೀರಿ, ಅವ್ರಿಗೆ ಏನೋ ಒಂದು ರೀತಿ ಧೈರ್ಯ ಬಂದುಬಿಟ್ಟಿರ್ತದೆ, ಆದರಣೆ ಬಂದುಬಿಟ್ಟಿರ್ತದೆ, ಅವ್ರಿಗೆ ಗೈಡೆನ್ಸ್, ದೇವರ ಗೈಡೆನ್ಸ್ ಅವರಿಗೆ ಸಿಕ್ಕಿರ್ತದೆ, ಪ್ರೋತ್ಸಾಹ ಸಿಕ್ಕಿರ್ತದೆ. ನಿಮ್ಮ ಮೂಲಕ ಪವಿತ್ರಾತ್ಮನ ವರಗಳು ಪ್ರಕಟ ಆಗ್ತದೆ. ಜ್ಞಾನವಾಕ್ಯ, ವಿದ್ಯಾವಾಕ್ಯ, ನಂಬಿಕೆ, ನಾನಾ ರೋಗಗಳನ್ನು ವಾಸಿ ಮಾಡುವ ವರ, ಮಹತ್ತುಗಳನ್ನು ಮಾಡುವ ವರ. ನೀವು 1 ಕೊರಿಂಥ 12ನೇ ಅಧ್ಯಾಯ 7ರಿಂದ 11 ಓದಿದ್ರೆ ಇದೆಲ್ಲ ಸಿಗ್ತದೆ. 1 ಕೊರಿಂಥ 12 7ರಿಂದ 11ನೇ ವಚನದವರೆಗೆ. 1 ಕೊರಿಂಥ 12 7ರಿಂದ 11ರವರೆಗೆ. ಆದರೆ ಪ್ರತಿಯೊಬ್ಬನಲ್ಲಿ ತೋರಿ ಬರುವ ದೇವರಾತ್ಮನ ವರಗಳು ಸರ್ವರ ಪ್ರಯೋಜನಾರ್ಥವಾಗಿ ಕೊಡಲ್ಪಟ್ಟವೆ. ಒಬ್ಬನಿಗೆ ದೇವರಾತ್ಮನ ಮೂಲಕ ಜ್ಞಾನವಾಕ್ಯವು, ಒಬ್ಬನಿಗೆ ಆ ಆತ್ಮನಿಗೆ ಅನುಗುಣವಾಗಿ ವಿದ್ಯಾವಾಕ್ಯವು, ಒಬ್ಬನಿಗೆ ಆ ಆತ್ಮನಿಂದಲೇ ನಂಬಿಕೆಯು, ಒಬ್ಬನಿಗೆ ಆ ಒಬ್ಬ ಆತ್ಮನಿಂದಲೇ ನಾನಾ ರೋಗಗಳನ್ನು ವಾಸಿ ಮಾಡುವ ವರವು, ಒಬ್ಬನಿಗೆ ಮಹತ್ತುಗಳನ್ನು ಮಾಡುವ ವರವು, ಒಬ್ಬನಿಗೆ ಪ್ರವಾದನೆಯ ವರವು, ಒಬ್ಬನಿಗೆ ಸತ್ಯಾತ್ಮಗಳನ್ನು ವಿವೇಚಿಸುವ ವರವು, ಒಬ್ಬನಿಗೆ ವಿವಿಧ ವಾಣಿಗಳನ್ನಾಡುವ ವರವು, ಒಬ್ಬನಿಗೆ ವಾಣಿಗಳ ಅರ್ಥವನ್ನು ಹೇಳುವ ವರವು ಕೊಡಲ್ಪಡುತ್ತವೆ. ಆಮೇನ್. ಹಲ್ಲೆಲೂಯಾ. ಈ ರೀತಿಯಾಗಿ ಪವಿತ್ರಾತ್ಮನ ವರಗಳು ಪ್ರಕಟ ಆಗ್ತದೆ. ಇವತ್ತು ವರಗಳ ಬಗ್ಗೆ ಆಸೆ, ಅನೇಕರಿಗೆ ಆಸೆ, ವರಗಳು ಪ್ರಕಟ ಆಗಬೇಕು ಅಂತೇಳಿ. ನೀವು ಬೇರೆ ಅಡ್ಡದಾರಿ ಹುಡುಕಬೇಡ್ರಿ. ವೆಯ್ಟ್ ಅಪ್ ಆನ್ ದ ಲಾರ್ಡ್. ದೇವರ ಸಮ್ಮುಖದಲ್ಲಿ ಕಾದಿರಿ. ಪವಿತ್ರಾತ್ಮನ ಅಭಿಷೇಕವನ್ನು ಪಡ್ಕೊಳ್ಳಿ. ಅಭಿಷೇಕ ಬಂದರೆ, ನೀವು ಅಭಿಷೇಕಿಸಲ್ಪಟ್ಟರೆ, ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟರೆ ವರಗಳು ತಾನಾಗಿ ಕಾರ್ಯ ಮಾಡ್ತದೆ. ಯಾವ ಸಂದರ್ಭದಲ್ಲಿ ಯಾವ ವರ ಆಪರೇಟ್ ಆಗಬೇಕೋ ಆ ವರ ಆಪರೇಟ್ ಆಗ್ತದೆ. ಕೆಲವರಲ್ಲಿ ಕೆಲವೊಂದು ವರಗಳು ಪ್ರತ್ಯೇಕವಾಗಿ ವಿಶೇಷವಾಗಿ ಆಪರೇಟ್ ಆಗ್ತದೆ. ಅದರಿಂದಾಗಿ ಪವಿತ್ರಾತ್ಮನಿಂದ ಅಭಿಷೇಕಿಸಲ್ಪಡುವುದು ನಮಗೆ ವೆರಿ ವೆರಿ ಇಂಪಾರ್ಟೆಂಟ್. ಪವಿತ್ರಾತ್ಮನಿಂದ ಅಭಿಷೇಕಿಸಲ್ಪಡದೆ ನಾವು ಪವಿತ್ರಾತ್ಮನ ವರಗಳಾಗಲಿ ಫಲಗಳಾಗಲಿ ಪ್ರಕಟ ಆಗಲಿ ಅನ್ನೋದು ಹೇಗೆ? ಮಾವಿನ ಮರ ಇಲ್ಲದೆ ಮಾವಿನ ಹಣ್ಣು ಪ್ರಕಟ ಆಗಲಿ ಅಂದರೆ ಹೇಗೆ? ನೀವು ಬೇಕಾದರೆ ಕಾಸು ಕೊಟ್ಬಿಟ್ಟು ಒಂದು ಸ್ವಲ್ಪ ತಂದು ತಿನ್ಕೊಳ್ಬೋದು, ಆದರೆ ನಿಮ್ಮ ಮರದಲ್ಲಿ ಇದ್ದಂಗೆ ಆಗೋದಿಲ್ಲ. ಅದರಿಂದಾಗಿ ಇವತ್ತು ನಾವು ಪವಿತ್ರಾತ್ಮನಿಂದ ಅಭಿಷೇಕ ನನಗೆ ಬೇಕು, ನಮ್ಮ ಸಭೆಯಲ್ಲಿ ಎಲ್ರಿಗೂ ಬೇಕು, ನಮ್ಮ ರಾಜ್ಯದಾದ್ಯಂತ ಎಲ್ಲ ದೇವಜನರಿಗೂ ಬೇಕಪ್ಪ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡೋಣ. 1 ನಿಮಿಷ ನಾವು ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡುವ. ಹೌದು ಸ್ವಾಮಿ, ಅಭಿಷೇಕ ಎಷ್ಟು ಪ್ರಾಮುಖ್ಯವಾದದ್ದು. ರಕ್ಷಣೆ ಹೊಂದಿದ್ರೆ ಸಾಕಾಗಲ್ಲ, ನಾವು ಇನ್ನು ಮುಂದಕ್ಕೆ ಹೋಗಿ ಅಭಿಷೇಕವನ್ನು ಸಹ ಹೊಂದಿಕೊಳ್ಳಬೇಕು. ಇದರ ಬಗ್ಗೆ ತಿಳುವಳಿಕೆ ಇಲ್ಲದವರಿಗೆ ತಿಳುವಳಿಕೆ ಕೊಡಪ್ಪ. ಯಾರೆಲ್ಲ ಇದನ್ನು ಅಲ್ಪವಾಗಿ ಪರಿಗಣಿಸಿ ಅಸಡ್ಡೆ ಮಾಡಿ ತುಚ್ಛವಾಗಿ ಅಲ್ಪವಾಗಿ ಕಾಣ್ತಾ ಇದ್ದಾರೋ ಅವ್ರಿಗೂ ಸಹ ಗ್ರಹಿಕೆ ಕೊಡಪ್ಪ. ಗೊತ್ತಿಲ್ಲದೆ ಅವರು ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಡ್ಯಾಡಿ. ಕರ್ತನೇ, ಇದರ ಪವಿತ್ರಾತ್ಮನಿಂದ ಅಭಿಷೇಕಿಸಲ್ಪಡುವುದರ ಅನುಭವ ಅವ್ರಿಗೆ ಇಲ್ಲದೇ ಇರೋದ್ರಿಂದ ಅಂತಹ ಒಂದು ಸನ್ನಿವೇಶ ಇಲ್ಲವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೂ ಸಹ ಅನುಭವ ಕೊಡು. ಯಾರೆಲ್ಲ ಪವಿತ್ರಾತ್ಮನ ಅಭಿಷೇಕದ ಅನುಭವವನ್ನು ಕರ್ತನೇ ವಿರೋಧಿಸ್ತಾ ಇದ್ದಾರೋ ಅವರ ಮನೋನೇತ್ರಗಳನ್ನು ತೆರೆಯ ಮಾಡು. ಗೊತ್ತಿಲ್ಲದೆ ಅವ್ರು ಮಾತಾಡ್ತಾರೆ, ಅಪ್ಪ ಥ್ಯಾಂಕ್ ಯು ಥ್ಯಾಂಕ್ ಯು. ತಾವು ತುಂಬ ಬುದ್ಧಿವಂತರಾಗಿ ನೀತಿವಂತರಾಗಿ ನೆನೆಸ್ಕೊಂಡು ಕರ್ತನೇ ನಿನ್ನ ವಾಕ್ಯದ ಮಹತ್ತುಗಳನ್ನು ಅಲ್ಪವಾಗಿ ಎನಿಸ್ತಾ ಇದ್ದಾರೆ. ಅವರಿಗೆ ಮನೋನೇತ್ರ ತೆರೆ ಮಾಡು. ಅವ್ರಿಗೂ ಸಹ ಅನುಭವ ಆಗಲಿ. ಯಾರು ವಿರೋಧವಾಗಿ ಮಾತಾಡ್ತಾ ಇದ್ರೋ ಅವರೇ ಕರ್ತನೆ ಪವಿತ್ರಾತ್ಮನ ಅಭಿಷೇಕದ ಅನುಭವವನ್ನು ಪಡ್ಕೊಂಡು, ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟ ಅನುಭವವನ್ನು ಪಡ್ಕೊಂಡು ಕರ್ತನೆ ಸಾಕ್ಷಿಗಳಾಗಿ ಬೆಳಗಲಿ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಅನೇಕರ ಮುಂದೆ ಸಾಕ್ಷಿ ಕೊಡಲಿ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಹೌದು, ಪವಿತ್ರಾತ್ಮನಿಂದ ತುಂಬಿಸಲ್ಪಡುವುದು ಎಷ್ಟು ಪ್ರಾಮುಖ್ಯವಾದ್ದು, ಅಗತ್ಯವಾದದ್ದು.
ಅಂತ ಹೇಳಿ ಕರ್ತ ನಮಗೆ ತಿಳಿಸ್ತಾ ಬಂದಿದ್ದೀರಿ. ಇವತ್ತಿನ ವಾಕ್ಯ ಭಾಗಕ್ಕಾಗಿಯೂ ನಿನಗೆ ಸ್ತೋತ್ರ. ಥ್ಯಾಂಕ್ ಯು ಜೀಸಸ್. ಯಾವಾಗ ಪವಿತ್ರಾತ್ಮನಿಂದ ನಾವು ಅಭಿಷೇಕಿಸಲ್ಪಡ್ತೇವೋ ಆವಾಗ ಮಾತ್ರವೇ ಪವಿತ್ರಾತ್ಮನ ಫಲಗಳು ನಮ್ಮಲ್ಲಿ ಕಂಡು ಬರಲಿಕ್ಕೆ ಸಾಧ್ಯ. ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಶಮೆದಮೆ ಇವು ಪ್ರಕಟ ಆಗಲಿಕ್ಕೆ ಸಾಧ್ಯ. ಯಾವಾಗ ಪವಿತ್ರಾತ್ಮನಿಂದ ಅಭಿಷೇಕಿಸಲ್ಪಡ್ತೀವೋ, ತುಂಬಿಸಲ್ಪಡ್ತೀವೋ ಆವಾಗ ಮಾತ್ರವೇ ಪವಿತ್ರಾತ್ಮನ ವರಗಳು ಪ್ರಕಟ ಆಗಲಿಕ್ಕೆ ಸಾಧ್ಯ. ಥ್ಯಾಂಕ್ ಯು. ಜ್ಞಾನವಾಕ್ಯ, ವಿದ್ಯಾವಾಕ್ಯ, ನಂಬಿಕೆ, ರೋಗಗಳನ್ನು ವಾಸಿ ಮಾಡುವವರ, ಮಹತ್ವಗಳನ್ನು ಮಾಡುವವರ, ಪ್ರವಾದನೆಯವರ, ಸತ್ಯಾತ್ಮಗಳನ್ನು ವಿವೇಚಿಸುವವರ, ವಿವಿಧ ವಾಣಿಗಳನ್ನು ಆಡುವವರ, ವಾಣಿಗಳ ಅರ್ಥವನ್ನು ಹೇಳುವವರ, ಈ ರೀತಿಯಾಗಿ ಪವಿತ್ರಾತ್ಮನ ವರಗಳು ಪ್ರಕಟ ಆಗ್ತದೆ ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಪವಿತ್ರಾತ್ಮನ ಅಭಿಷೇಕ ಇದ್ದಾಗ ಮಾತ್ರವೇ ವರಗಳು ಹೊರಬರಲಿಕ್ಕೆ ಸಾಧ್ಯ. ಥ್ಯಾಂಕ್ ಯು. ಅದರಿಂದಾಗಿ ಡ್ಯಾಡಿ ಪ್ರತಿಯೊಬ್ಬರಿಗೂ ಪವಿತ್ರಾತ್ಮನ ಅಭಿಷೇಕದ ಅನುಭವ ಕೊಡಪ್ಪ, ಪವಿತ್ರಾತ್ಮನಿಂದ ತುಂಬಿಸಲ್ಪಡುವ ಅನುಭವ. ಥ್ಯಾಂಕ್ ಯು. ಒಂದು ವೇಳೆ ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಿರುವವರಲ್ಲಿ ಯಾರಿಗಾದರೂ ಕೂಡ ಈ ಒಂದು ಅನುಭವ ಇನ್ನೂ ಆಗಿಲ್ಲ ಅಂದರೆ ಡ್ಯಾಡಿ ನೀವು ಕೊಡಿ ಸ್ವಾಮಿ. ಥ್ಯಾಂಕ್ ಯು. ಅದಕ್ಕಾಗಿ ನಿನ್ನ ಸಮ್ಮುಖದಲ್ಲಿ ಕಾದಿರಲಿಕ್ಕೆ, ಪ್ರಾರ್ಥನೆ ಮಾಡಲಿಕ್ಕೆ ಕೃಪೆ ಕೊಡು ಸ್ವಾಮಿ. ನನ್ನನ್ನು ಅಭಿಷೇಕಿಸು ಕರ್ತನೇ, ನನ್ನನ್ನು ಅಭಿಷೇಕಿಸು ಅಂತ ಹೇಳಿ ದಾಹದಿಂದ ನಿನ್ನ ಸಮ್ಮುಖದಲ್ಲಿ ಕೂತಿರಲಿಕ್ಕೆ ಪ್ರತಿಯೊಬ್ಬರಿಗೂ ಕೃಪೆ ಕೊಡಪ್ಪ. ನಿನ್ನ ಸಮ್ಮುಖದಲ್ಲಿ ಕುಳಿತುಕೊಂಡು ಕರ್ತ ನಿನ್ನ ಸಾನ್ನಿಧ್ಯಕ್ಕಾಗಿ, ನಿನ್ನ ಪ್ರಸನ್ನತೆಗಾಗಿ, ಪವಿತ್ರಾತ್ಮನ ಅಭಿಷೇಕಕ್ಕಾಗಿ ಗಂಟೆಗಟ್ಟಲೆ, ದಿನಗಟ್ಟಲೆ ಕಾಯುವ ಕೃಪೆಯನ್ನು ಕೊಡು ಸ್ವಾಮಿ. ಥ್ಯಾಂಕ್ ಯು. ಆಮೇಲೆ ಅದು ಮಾತ್ರ ಅಲ್ಲ ಕರ್ತನೆ, ಪ್ರತಿಯೊಬ್ಬರು ಹೊಂದಿಕೊಳ್ಳಲಿ. ಯಾರು ಕೂಡ ಬರಡಾಗಿರಬಾರ್ದು. ಡ್ರೈ ಆದ, ಡಲ್ ಆದಂತಹ ಒಂದು ಆತ್ಮಿಕ ಜೀವಿತದಲ್ಲಿ ಯಾರೂ ಇರಬಾರ್ದು. ಪಾಪವನ್ನು ಜಯಿಸಲಾರದೆ, ದೇಹದ ಇಚ್ಛಾಶೆಗಳನ್ನು ಜಯಿಸಲಾರದೆ, ಲೋಕದ ಮಲಿನತ್ವವನ್ನು ಜಯಿಸಲಿಕ್ಕೆ ಆಗದೆ ಕರ್ತನೆ ಆತ್ಮಿಕದಲ್ಲಿ ಇದ್ದೀನಿ ಅಂದ್ಕೊಂಡು ಒಂದು ನಾಮಧೇಯ ಜೀವಿತವನ್ನು ಯಾರೂ ಜೀವಿಸಬಾರ್ದಪ್ಪ. ನಿಜವಾಗ್ಲೂ ಆತ್ಮಿಕ ಜೀವಿತದಲ್ಲಿ ಇದ್ದೀನಿ ಅನ್ನುವರು ಆತ್ಮಭರಿತರಾಗಿ, ಕರ್ತನ ಜಯಪ್ರದರಾಗಿ, ಹಲ್ಲೆಲೂಯಾ, ಲೋಕದ ಮೇಲೆ, ಪಾಪದ ಮೇಲೆ, ಲೋಕದ ಮಲಿನತ್ವದ ಮೇಲೆ ಜಯ ಗಳಿಸಿದವರಾಗಿ ಸಾಕ್ಷಿಗಳಾಗಿ ಬೆಳಗುವಂತೆ ಸಹಾಯ ನೀಡು. ಥ್ಯಾಂಕ್ ಯು ಲಾರ್ಡ್. ನಮ್ಮ ದೇಶದಾದ್ಯಂತ, ನಮ್ಮ ರಾಜ್ಯದಾದ್ಯಂತ, ನಮ್ಮ ಜಿಲ್ಲೆಯಾದ್ಯಂತ ಇರುವಂಥ ಎಲ್ಲ ದೇವಜನರಿಗೆ ಕೃಪೆ ಕೊಡಪ್ಪ. ಈ ಪವಿತ್ರಾತ್ಮನಿಂದ ಅಭಿಷೇಕಿಸಲ್ಪಡುವುದರ ಮೌಲ್ಯವನ್ನು ತಿಳಿಸ್ಕೊಡು. ಥ್ಯಾಂಕ್ ಯು. ಇದರ ಪ್ರಾಮುಖ್ಯತೆಯನ್ನು ತಿಳಿಸ್ಕೊಡು ಸ್ವಾಮಿ. ಪವಿತ್ರಾತ್ಮ ತುಂಬಿಸಲ್ಪಡುವ ಅನುಭವ ಒಬ್ಬೊಬ್ಬರಿಗಾಗಲಿ. ಪವಿತ್ರಾತ್ಮನ ವರಗಳು, ಪವಿತ್ರಾತ್ಮನ ಫಲಗಳು ಪ್ರತಿಯೊಬ್ಬರ ಮೂಲಕ ಪ್ರಕಟ ಆಗಲಿ. ಥ್ಯಾಂಕ್ ಯು ಲಾರ್ಡ್. ಯಾರಿಗಾದರೂ ವರಗಳು ಬೇಕನ್ನೋದಾದರೆ, ಪವಿತ್ರಾತ್ಮನ ಫಲಗಳು ಬೇಕನ್ನೋದಾದರೆ ನೀವೇನು ಬೇರೆ ಶಾರ್ಟ್ಕಟ್ ಹುಡುಕಬೇಡಿ. ಕೇಳಿ, ನನ್ನನ್ನು ಅಭಿಷೇಕಿಸು, ಪವಿತ್ರಾತ್ಮನ ವರಗಳಿಂದ ಅಭಿಷೇಕಿಸು ಅಂತ ಹೇಳಿ 1 ದಿನ, 2 ದಿನ, 3 ದಿನ ದೇವ್ರ ಸಮ್ಮುಖದಲ್ಲಿ ಕೂತ್ಕೊಳ್ರಿ. ಹಾಗೆ 4 ದಿನ, 5 ದಿನ ಹೆಂಗೆ ದೇವ್ರು ನಿಮ್ಮನ್ನು ನಡೆಸ್ತಾರೋ ಆ ರೀತಿಯಾಗಿ ಫುಲ್ ಡೇ ಇರಲಿಲ್ಲ ಅಂದರೂ ಒಂದು 1 ಅವರ್, ಪ್ರತಿದಿನ ಬೆಳಿಗ್ಗೆ ಒಂದು 1 ಅವರ್, ಸಂಜೆ ಒಂದು 1 ಅವರ್, ಈ ರೀತಿಯಾಗಿ ಕಾದ್ಕೊಳ್ಳಿ. ನಿಶ್ಚಯವಾಗಿ ತುಂಬಿಸ್ತಾನೆ. ಹಾಲೆಲೂಯ. ತುಂಬಿಸು ಡ್ಯಾಡಿ. ಪ್ರತಿಯೊಬ್ಬರು ತುಂಬಿಸಿ. ಯಾರು ದಾಹದಿಂದ ಕೇಳ್ತಾ ಇದ್ದಾರೋ ಅವ್ರನ್ನ ತುಂಬಿಸಪ್ಪ. ಹಾಲೆಲೂಯ. ದಾಹದಿಂದ ಇರುವವರೇ ನೀವು ಬನ್ನಿ, ನನ್ನಲ್ಲಿ ಕುಡಿಯಿರಿ, ಜೀವ ಜಲವನ್ನು ಕುಡಿಯಿರಿ ಅಂತ ಹೇಳಿದಲ್ಲ ಸ್ವಾಮಿ. ಕ್ರಯವಿಲ್ಲದೆ ನೀವು ಹೊಂದಿಕೊಳ್ಳಿರಿ ಅಂತ ಹೇಳಿದಲ್ಲ. ಥ್ಯಾಂಕ್ ಯು. ಯಾರು ದಾಹದಿಂದ ಕೇಳ್ತಾ ಇದ್ದಾರೋ ಪ್ರತಿಯೊಬ್ಬರನ್ನು ತುಂಬಿಸು, ವರಗಳಿಂದ ತುಂಬಿಸು, ಫಲಗಳಿಂದ ತುಂಬಿಸು, ಪವಿತ್ರಾತ್ಮ ಅಭಿಷೇಕದಿಂದ ತುಂಬಿಸು ಡ್ಯಾಡಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಹೊಂದಿಕೊಳ್ಳುತ್ತೇವೆ ಜೀವವುಳ್ಳ ಪರಲೋಕ ತಂದೆಯೇ. ಆಮೇನ್, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೇನ್, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ಪ್ರಭು ಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದು ಎಂದು ಸದಾ ಕಾಲವು ನಮ್ಮೆಲ್ಲರ ಸಂಗಡ ಇರಲಿ. ಆಮೇನ್.